ಇವಾಗ ನೋಡಿ ಎಷ್ಟು ನೋಡ್ತಿರ್ಬೋದು ನಾನು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ಸೆಲ್ಫ್ ನೀತು. ಈ ವಿಡಿಯೋನಲ್ಲಿ ಏನೇನು ತೋರಿಸ್ತೀನಪ್ಪ ಅಂತಂದರೆ, ಇವತ್ತು ಲಾಸ್ಟ್ ಸೋಮವಾರ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಶಿವ ದೇವಸ್ಥಾನಕ್ಕೆ. ಸೊ ಅಲ್ಲಿ ಯಾವ ರೀತಿ ದೀಪ ಹಚ್ಚೋದು ಮತ್ತು ಯಾವ ರೀತಿ ಪೂಜೆಗಳನ್ನ ಪುನಸ್ಕಾರಗಳನ್ನೆಲ್ಲ ಮಾಡ್ತೀವಿ ಅಂತ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದೀಪ ಹಚ್ಚೋದ್ರಿಂದ ಏನೇನು ಉಪಯೋಗಗಳು ಅದನ್ನ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ದೀಪನೆಲ್ಲ ಪರ್ಚೇಸ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ಪರ್ಚೇಸ್ ಮಾಡಿ ದೇವ್ರಿಗೆ ದೀಪನೆಲ್ಲ ಹಚ್ತೀವಿ. ನೀವು ನೋಡ್ತಿರ್ಬೋದು ನಮ್ಮ ಮನೆಯಲ್ಲಿ ದೇವ್ರಿಗೆ ಯಾವ ರೀತಿ ದೀಪ ಹಚ್ಚಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ನಾವು ದೀಪನ ಮನೆಯಲ್ಲೇ ಹಚ್ಚಿಬಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮತ್ತು ನಿಮ್ಮ ಒಪಿನಿಯನ್ ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ವಿಡಿಯೋ ನೋಡ್ರಿ, ಪೂಜೆ ಮಾಡ್ಕೊಂಡಿದೆ. ಸೊ ನಾವು ದೇವ್ರಿಗೆ ಪೂಜೆ ಮಾಡಿದವಾಗೆಲ್ಲ ಈ ರೀತಿ ಕುಂಕುಮ ಇಡ್ತೀವಿ. ಬಾಯ್ ಬಾಯ್. ಥ್ಯಾಂಕ್ಸ್ ಕೊಡಮ್ಮ, ಥ್ಯಾಂಕ್ಸ್ ಕೊಡು. ನೋಡಿ ಎಷ್ಟು ಕೋಪ ಮಾಡ್ಕೊಂಡು. ಬಾಯ್ ಪಾಪು. ನೀವು ನೋಡ್ಬೋದು ನಾವು ದೀಪ ಮತ್ತು ಏನೇನು ಬೇಕೋ ಪೂಜೆ ಸಾಮಾನ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ. ಅದನ್ನು ನಾನು ಇವಾಗ ನಿಮ್ಗೆ ತೋರಿಸ್ತೇನೆ. ನೋಡ್ಬೋದು ನಾವು ಒಂದು ಶಾಪ್ ಹತ್ರ ಬಂದಿದ್ದೀವಿ. ಸೊ ಇದರಲ್ಲಿ ಮಣ್ಣು ದೀಪಗಳೆಲ್ಲ ಇದ್ದಾವೆ. ಡಿಫ್ರೆಂಟ್ ಆಗಿರೋ ಮಣ್ಣು ದೀಪಗಳು, ಚಿಕ್ಕ ದೀಪದಿಂದ ದೊಡ್ಡ ದೀಪವರೆಗೂ ಇದೆ. ಸೊ ನಾವು ಯಾಕಪ್ಪ ಈ ದೊಡ್ಡ ದೀಪ ತೊಗೊಂಡಿದ್ದೀವಿ ಅಂತಂದರೆ, ಬತ್ತಿ ಬಂದುಬಿಟ್ಟು 365 ಡೇಸ್ ಬತ್ತಿನ ನಾವು ಅದರೊಳಗಡೆ ಇಡ್ತೀವಿ. ಯಾಕಪ್ಪ ಅಂತಂದರೆ ಡೈಲಿ 1 ಇಯರ್ಗೆ 365 ಡೇಸ್ ಇರುತ್ತೆ. ಸೊ ಅದೆಲ್ಲ ಒಂದೇ ಸರಿ ಪೂಜೆ ಮಾಡೋ ಥರ ಇದು ಸಂಪ್ರದಾಯ ಆಗಿರೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಅದು ಅವ್ರ ಇಚ್ಛೆ ಆಗಿರುತ್ತೆ. ನಮ್ಮ ಇಚ್ಛೆ ಇದು. ಸೊ ಇಲ್ಲೇ ನಾವು ತಗೊಂಡ್ವಿ ಪೂಜೆ ಸಾಮಾನು, ಎಣ್ಣೆ, ತೆಂಗಿನಕಾಯಿ ಎಲ್ಲ, ಬಾಳೆಹಣ್ಣು ಅದೆಲ್ಲ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು ನಾನು ದೇವಸ್ಥಾನ ಹತ್ರ ಬಂದಿದ್ದೀನಿ. ಸೊ ಒಳಗಡೆ ಎಲ್ಲ ಯಾವ್ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತಲೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಕೀಪ್ ವಾಚಿಂಗ್ ಗೈಸ್. ಸೊ ಫಸ್ಟು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಕಾಲು ಕೈಯೆಲ್ಲ ನಾವು ಶುದ್ಧಿ ಮಾಡ್ಕೊಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ತೊಳ್ಕೊತಾ ಇದ್ದೀನಿ. ಇಲ್ಲಿಂದನೇ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಎಲ್ಲರೂ ದೀಪಗಳೆಲ್ಲ ಹಚ್ತಿದ್ದಾರೆ ಮತ್ತು ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಕ್ಯೂ ನಿಂತ್ಕೊಂಡಿದ್ದಾರೆ. ತುಂಬ ರಶ್ ಇದೆ. ಸೊ ನಾವು ಕೂಡ ಹೋಗಬೇಕು. ಫಸ್ಟು ದೀಪನ ಹಚ್ಬಿಟ್ಟು ಆಮೇಲೆ ದೇವ್ರ ದರ್ಶನ ಮಾಡೋಕ್ಕೆ ಹೋಗೋಣ. ನಾನು ದೀಪ ಹಚ್ಚೋದನ್ನ ಸಹ ನಿಮಗೆ ಇವಾಗ ನಾನು ತೋರಿಸ್ತೀನಿ. ಇವಾಗ ದೀಪ ಹಚ್ಚೋಕ್ಕೆಲ್ಲ ನಾವು ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಿರ್ಬೋದು ಲೈಟ್ಸನ್ನೆಲ್ಲ. ಇದು ನಮ್ಮನೆ ಅಕ್ಕಿನೇ. ಅಮ್ಮ ಅಕ್ಕಿ ಏನಕ್ಕೆ ಹಾಕೋದು? ಇದರಲ್ಲಿ ನೀವು ನೋಡಿ 365 ಡೇಸ್ಗೆ 365 ಬತ್ತಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ದೀಪಗೆ ಎಲ್ಲ ಅರಿಶಿನ ಮತ್ತು ಕುಂಕುಮದಿಂದ ಎಲ್ಲ ಅಲಂಕಾರ ಮಾಡ್ತಿದ್ದಾರೆ. ಸೊ ದೀಪನ ನಾವು ಅಕ್ಕಿ ಮೇಲೆ ಇಟ್ಟಿದ್ದೀವಿ. ಇದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ. ಮೇ ಬಿ ನಿಮಗೂ ಗೊತ್ತಿರ್ಬೋದು ಅನ್ಕೊತೀನಿ. ಏನಪ್ಪ ಅಂತಂದರೆ, ಇವಾಗ ಅಕ್ಕಿ ಮೇಲೆ ಇಕ್ಕಿದ್ರೆ ದೀಪನ ನೀಟಾಗಿ ಗ್ರಿಪ್ಪಾಗಿ ಕುತ್ಕೊಳುತ್ತೆ ಅಂತ ಅರ್ಥ. ಸೊ ನಾವು ದೀಪಕ್ಕೆ ಎಣ್ಣೆ ಹಾಕಿ ಮತ್ತು ಬತ್ತಿ ಎಲ್ಲ ಇಟ್ಬಿಟ್ಟು ಉರಿಸ್ತೀವಲ್ಲ, ಸೊ ಅದೆಲ್ಲೂ ಚೆಲ್ಲೋಗಲ್ಲ, ದೀಪ ಬಿದೋಗಲ್ಲ ಅಂತ ಹೇಳಿಬಿಟ್ಟು ನಾವು ಅಕ್ಕಿ ಮೇಲೆ ದೀಪನ ಇಡ್ತೀವಿ. ಮತ್ತು ದೀಪ ಇಡ್ಕೊಳಕ್ಕೆ ಪ್ಲೇಟ್ ಕೂಡ ಇದೆ. ಅದಕ್ಕೆ ಕೂಡ ಸಹ ಅಷ್ಟೇ ಅರಿಶಿನ, ಕುಂಕುಮ, ಹೂವದಿಂದ ಅಲಂಕಾರ ಮಾಡಬೇಕು. ಇದು ನಾವು ಪಾಲಿಸ್ಕೊಂಬರ್ತೀವಿ. ನೀವು ಕೂಡ ಇದೇ ರೀತಿ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಸೊ ನಿಮ್ಮಲ್ಲಿ ಡಿಫ್ರೆಂಟಾಗಿ ಮಾಡ್ತೀರಾ. ನಾವು ಈ ರೀತಿ ಮಾಡ್ತೀವಿ ನಮ್ಮ ಮನೆ ಕಡೆ.
ಫೈನಲಿ ನೀವು ನೋಡ್ತಿರ್ಬೋದು ಈ ರೀತಿ ನಾವು ಅಲಂಕಾರ ಮಾಡಿದ್ದೀವಿ ದೀಪಗಳನ್ನ. ಸೊ ಇನ್ನು ಎಣ್ಣೆ ಹಾಕೋದು ಬಾಕಿ ಇದೆ, ಮುಂದೆ ಇವಾಗ ಹಾಕಬೇಕು ಎಣ್ಣೆ. ಸೊ ನಾವು ಆ ಎಣ್ಣೆ ಬಾಟಲ್ನ ತೊಗೊಂಡಿದ್ವಿ ಅಲ್ವಾ, ಅದನ್ನು ಹಾಕ್ತಿದ್ದೀವಿ. ಬಟ್ ಏನಪ್ಪ ಅಂತಂದರೆ ಈ ದೀಪ 365 ಬತ್ತಿ ಇರೋದ್ರಿಂದ ನಮಗೆ ಎಣ್ಣೆ ಸಾಕಾಗಲಿಲ್ಲ, ತುಂಬ ಚೆನ್ನಾಗಿ ಹಾಕ್ಬೋದಾಗಿತ್ತು. ಹಾಕಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಉರಿತಾ ಇತ್ತು. ಇನ್ನು ಐ ಮೀನ್ ಇವತ್ತು ನೈಟ್ ಅಂದರೆ ಬೆಳಗ್ಗೆವರೆಗೂ ದೀಪ ಉರಿತಾ ಇತ್ತು. ಬೇಗ ಹೀರ್ಕೊಂಡ್ಬಿಡ್ತು ಎಣ್ಣೆ ಎಲ್ಲ ದೀಪಕ್ಕೆ. ಇಲ್ಲಿ ನೀವು ನೋಡ್ತಿರ್ಬೋದು ನಾವೇ ತೆಂಗಿನಕಾಯಿ ಎಲ್ಲ ಹೊಡೆದು ಮತ್ತು ತಟ್ಟೆ ಒಳಗಡೆ ಇಡ್ಕೊಬೇಕು. ಮತ್ತು ಇಡ್ಕೊಂಡು ಅಲ್ಲಿ ದೇವ್ರನ್ನ ಕುಳ್ಸಿರ್ತಾರೆ, ಅಲ್ಲಿ ಆರತಿ ಮಾಡಬೇಕು. ನಾನು ಅದನ್ನು ತೋರಿಸ್ತೀನಿ. ಇವಾಗ ನನಗೆ ಕೆಲಸ ಕೊಟ್ಟಿದ್ದಾರೆ ತೆಂಗಿನಕಾಯಿ. ಸೊ ತೆಂಗಿನಕಾಯಿ ಹೊಡೆಯೋಕ್ಕೆ ನನಗೆ ಕೊಟ್ಟಿದ್ದಾರೆ. ಇವಾಗ ನಾನು ಹೋಗ್ಬಿಟ್ಟು ತೆಂಗಿನಕಾಯಿನ ಹೊಡೆದು ಮತ್ತು ಪೂಜೆ ಹತ್ರ ಹೋಗಬೇಕು, ದೀಪ ಹಚ್ಚೋ ಹತ್ರ. ಸೊ ತೆಂಗಿನಕಾಯಿ ಹೊಡೆಯೋ ಪ್ಲೇಸ್ ನಿಮ್ಗೆ ತೋರಿಸ್ತೀನಿ ಎಲ್ಲಂತ. ಇದೆಲ್ಲ ಇದೆ, ಒಂದೊಂದು ತೆಂಗಿನಕಾಯಿ ಹೊಡೆಯೋಣ. ಸೊ ನೀವು ನೋಡ್ತಿರ್ಬೋದು ಫೈನಲಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಸೊ ಇದಕ್ಕೆ ನಾವು ದೀಪನ ಹಚ್ಬಿಟ್ಟು ಪೂಜೆ ಮಾಡಬೇಕಾಗತ್ತೆ. ಇವಾಗ ದೀಪ ಹಚ್ತಾರೆ ನಮ್ಮಮ್ಮ, ದೀಪ ಹಚ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ವಿಡಿಯೋನಲ್ಲಿನೇ. ಇಲ್ಲಿ ದೇವ್ರನ್ನ ಮೆರವಣಿಗೆ ಮಾಡಿ ಕುಳ್ಸಿದ್ದಾರೆ. ಸೊ ಎಲ್ಲರೂ ಅಷ್ಟೇ ದೀಪನೆಲ್ಲ ಅಂಟಿಸ್ಕೊಂಡು ಇಲ್ಲಿ ಬಂದುಬಿಟ್ಟು ಆರತಿ ಮಾಡಬೇಕು ಈ ದೇವ್ರಿಗೆ. ಸೊ ಅದಕ್ಕೋಸ್ಕರ ಎಲ್ಲ ಲೈನಾಗಿ ನಿಂತ್ಕೊಂಡಿದ್ದಾರೆ. ಆಮೇಲೆ ಒಳಗಡೆ ಶಿವಗೆ ದೇವ್ರ ದರ್ಶನ ಮಾಡೋಕ್ಕೆ ಹೋಗೋಣ, ಫಸ್ಟು ಆರತಿ ಮಾಡಿಬಿಟ್ಟು. ಹೇಳ್ದಂಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಒಬ್ಬೊಬ್ರು ಒಂದೊಂದು ಥರ ದೀಪಗಳನ್ನ ಹಚ್ಚಿದ್ದಾರೆ. ಒಬ್ಬೊಬ್ರು ಚಿಕ್ಕ ಚಿಕ್ಕ ದೀಪಗಳನ್ನ ಹಚ್ಚಿದ್ದಾರೆ, ಒಬ್ಬೊಬ್ರು ಬೆಲ್ದಚ್ಚನ್ನ ಹಚ್ಚಿದ್ದಾರೆ. ನೀವು ನೋಡ್ತಿರ್ಬೋದು ಬೆಲ್ದಚ್ಚು. ಮತ್ತು ನಾವು ಬಾಳೆಹಣ್ಣು ಇಕ್ಕಿದ್ದೀವಿ, ಇವರು ಕಿತ್ಲೆ ಹಣ್ಣೆಲ್ಲ ಇಟ್ಟಿದ್ದಾರೆ. वीराजनमदेस्य सह कुटुम्बानां हरिचंद्रवदुद्भवस्य कृष्णमूर्तिनमदेस्य सह कुटुम्बानां बन्नी मुंदे बन्नी ಒಂದು ಸ್ವಲ್ಪ ಕೊಡೆ. ದರ್ಶನ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಸೊ ಇವಾಗ ಲಾಸ್ಟಲ್ಲಿ ತೀರ್ಥ ತೊಗೊಬೇಕು. ತೀರ್ಥ ಮತ್ತು ಕುಂಕುಮ ಎಲ್ಲ ತೊಗೊಂಡು ಹೂವು ಕೊಡ್ತಾರೆ, ದೇವ್ರದ್ದು ಹೂವು ತೊಗೊಂಡ್ಬಿಟ್ಟು ಮತ್ತು ಕುಂಕುಮ ಇಟ್ಕೊತಾ ಇದ್ದೀನಿ. ಇವಾಗ ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ನನಗೂ ಒಳ್ಳೇದು ಮಾಡಲಿ.
ಸೊ ದರ್ಶನ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ನೀವು ಇಲ್ಲಿ ನೋಡ್ತಿರ್ಬೋದು ಪ್ರಸಾದ ಕೊಡ್ತಿದ್ದಾರೆ, ಟೊಮ್ಯಾಟೊ ಬಾತು ಮತ್ತು ಇನ್ನೂ ಬೇರೆ ಬೇರೆದು ಥರದ್ದು ಕೊಡ್ತಿದ್ರು. ನಾವು ಹೋಗೋಷ್ಟೊತ್ತಿಗೆ ಟೊಮ್ಯಾಟೊ ಬಾತ್ ಕೊಡ್ತಿದ್ರು. ನಾನು ಟೊಮ್ಯಾಟೊ ಬಾತ್ ತೊಗೊಂಡು ವಾಟರ್ ಪ್ಯಾಕೆಟ್ ಕೂಡ ಕೊಡ್ತಿದ್ರು, ತೊಗೊಂಡು ಹೋಗಿ ಕುತ್ಕೊಂಡು ತಿನ್ನೋದು ಅಷ್ಟೇ ಬಾಕಿ. ಸೊ ಪ್ರಸಾದ ಬಂದುಬಿಟ್ಟು ಅವರು ಪ್ರಿಪೇರ್ ಮಾಡ್ತಾ ಇರ್ತಾರೆ ಹೊಸದಾಗಿ, ಖಾಲಿ ಆಗ್ತಾನೆ ಇರುತ್ತೆ, ನೈಟ್ವರೆಗೂ ಪ್ರಸಾದ ಕೊಡ್ತಾ ಇರ್ತಾರೆ. ನೀವು ಇಲ್ಲಿ ನೋಡ್ತಿರ್ಬೋದು ಇನ್ನೂ ಒಂದು ಪ್ರಸಾದ ಕೊಟ್ಟಿದ್ದಾರೆ, ಸ್ವೀಟು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ತಿನ್ನಕ್ಕೆ. ಸೊ ಇವಾಗ ನೋಡಿ ನನ್ನ ತಮ್ಮ ನೀರು ಕುಡಿತಾರೆ. ಅದು ಏನು ನೀರು, ಅವ್ರು ಈ ಥರ ನಿಮ್ಗೆ ಗೊತ್ತಾ, ಈ ಥರ ಪ್ಯಾಕೆಟ್ಸು ಓಲ್ಡನ್ ಡೇಸಲ್ಲಿ ಬರ್ತಿತ್ತು, 2 ರೂಪೀಸ್ ಪ್ಯಾಕೆಟ್ಸು. ಇವಾಗ ಈ ಥರ ಕೊಟ್ಬಿಟ್ಟಿದ್ದಾರೆ. ಬಟ್ ಇದು ಯೂಸ್ ಮಾಡಬಾರ್ದು, ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ. ಇವ್ರು ಯೂಸ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಈ ವಿಡಿಯೋ ಅವ್ರ ದೇವಸ್ಥಾನ ಅವ್ರು ನೋಡಿದ್ರೆ ಪ್ಲೀಸ್ ಈ ವಿಡಿಯೋನ ಯೂಸ್ ಮಾಡಬೇಡಿ, ಇದು ಯೂಸ್ ಮಾಡಬಾರ್ದು. ವಾಟರ್ ಲೈಕ್ ಬುಜ್ಜಿ ಇವನ್ ಮೋಕ್ಷಿತ್. ಹಾಯ್ ಮೋಕ್ಷಿತ್, ಲೈಕ್ ಶೇರ್ ಕೊಡಿ, ಲೈಕ್ ಶೇರ್ and subscribe. Myself Neetu. Myself Mokshit. ಸೊ ಗೈಸ್, ನಿಮ್ಗೇನಾದರೂ ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲೊಂದು ದೇವಸ್ಥಾನ ಇದೆ. ಸೊ ಇದು ಕೂಡ ಶನಿ ಮಹಾತ್ಮ ದೇವಸ್ಥಾನ. ನಾನು ಈ ದೇವಸ್ಥಾನ ಹೋಗೋಕ್ಕಾಗಿಲ್ಲ, ಇವಾಗ ಟೈಮ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ನಾವು ಹೋಗ್ತಾ ಇಲ್ಲ. ನಾನು ಜಸ್ಟ್ ಇದನ್ನ ಮಾತ್ರ ತೋರಿಸ್ತೀನಿ ಈಚೆ ಕಡೆಯಿಂದಾನೆ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಹೋಮಕೊಂಡ ಎಲ್ಲ ಇದೆ. ಸೊ ಈ ರೀತಿ ಇದೆ ಈ ದೇವಸ್ಥಾನ.